ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಉಡುಪಿಯಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಫೈಟ್ ತಾರಕಕ್ಕೇರಿದೆ. ಉಡುಪಿಯ ಸರ್ಕಾರಿ ಕಾಲೇಜಿನ ಬಳಿಕ ಕುಂದಾಪುರದಲ್ಲೂ ಮೊನ್ನೆಯಿಂದ ಹಿಜಾಬ್ ವಿವಾದ ಶುರುವಾಗಿದೆ. ಕುಂದಾಪುರದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಕೆಲ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬಂದಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಧರ್ಮಾಧಾರಿತ ಚಟುವಟಿಕೆ ಬೇಡ ಅಂತ ಸರ್ಕಾರ ಹೇಳಿದ್ರು. 20ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ತಮ್ಮ ಪೋಷಕರೊಡನೆ ಹಿಜಾಬ್ ಧರಿಸಿ ಆಗಮಿಸಿದ್ರು. ಈ ವೇಳೆ ಪ್ರಿನ್ಸಿಪಾಲ್ ಅವರನ್ನ ಮೈದಾನದಲ್ಲೇ ತಡೆದ್ರು. ಈ ವೇಳೆ ತರಗತಿ ಒಳಗೆ ಬಿಡುವಂತೆ ವಿದ್ಯಾರ್ಥಿನಿಯರು ಗೋಗರೆದ್ರು. ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇರೋ ಹಿನ್ನೆಲೆಯಲ್ಲಿ ಕಾಲೇಜಿನ ಬಳಿ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಕೂಡ ಆಗಮಿಸಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಪ್ರತಿಭಟನೆ ನಡೆಸಿದ್ರೆ ಎಫ್ಐಆರ್ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಗೇಟ್ ಬಳಿ ಕಾಲೇಜ್ ಸಿಬ್ಬಂದಿ ಜೊತೆ ಪೋಷಕರು ವಾಗ್ವಾದ ನಡೆಸಿದ್ರು. ಇನ್ನೊಂದು ಕಡೆ ಕಾಲೇಜಿಗೆ ಕೇಸರಿ ಶಾಲು ಧರಿಸಿ ಬಂದಿದ್ದ ವಿದ್ಯಾರ್ಥಿಗಳನ್ನ ಪ್ರಾಂಶುಪಾಲರು ತರಗತಿಯಿಂದ ಹೊರಗೆ ಕಳುಹಿಸಿದ್ರು. ಕೇಸರಿ ಶಾಲು ತೆರೆದಿಟ್ಟು ಅವರೆಲ್ಲ ತರಗತಿಗೆ ಹಾಜರಾದ್ರು. ಇನ್ನು ಈ ವೇಳೆ ಮಾತನಾಡಿದ ವಿದ್ಯಾರ್ಥಿನಿಯರು, ಹಿಜಾಬ್ ನಮ್ಮ ಜೀವನದ ಭಾಗ, ಮೊದಲಿಲ್ಲದ ರೂಲ್ಸ್ ಹೀಗೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೊಡಿನಿ, ಅದ್ರ ಜೊತೆ ಸೀಲ್ ಮತ್ತೆ ಸಿಗ್ನೇಚರ್ ಇರಬೇಕು ಅಂತ ಹೇಳಿದ್ವಿ ನಾವು. ನಮ್ಗೆ ಜಸ್ಟ್ ಇದೇ ಬೇಕು. ಹಿಜಾಬ್ ನಮ್ದು ಪಾರ್ಟ್ ಆಫ್ ಲೈಫ್. ಹಿಜಾಬ್ ಇಂದ ನಮ್ಮ ಹಿರಿಯರು ಬರ್ತಿದ್ರು, ಕಾಲೇಜಿನ ಸೀನಿಯರ್ಸ್, ಅವ್ರ ಸೀನಿಯರ್ಸ್ ಬರ್ತಿದ್ರು. ನನ್ನ ಮಾಮಿ ಅವರೆಲ್ಲ ಇದ್ದಾರೆ ಹಿಜಾಬ್ ಹಾಕಿ ಇದೇ ಕಾಲೇಜಲ್ಲಿ ಕಲ್ತಿದ್ರು. ಅಚಾನಕ್ ರೂಲ್ಸ್ ಹೇಗ್ ಬಂತು? ಏನ್ ರೀಸನ್ ಆಯ್ತು? ಹಿಜಾಬ್ ಇಂದ ಏನ್ ರೀಸನ್ ಆಯ್ತು? ಹಿಜಾಬ್ ಹಾಕೊಂಡ್ರೆ ಯಾರಿಗೇನ್ ತೊಂದರೆ ಉಂಟು ಅದು ಹೇಳಿ ಅಲ್ವಾ? ಆನ್ಸರೇ ಕೊಡುದಿಲ್ಲ ಅವ್ರು ನಮ್ಮ ಮಾತಿಗೆ. ಜಸ್ಟ್ ಹೇಳ್ತಾರೆ ಸರ್ಕಾರದಿಂದ ಆರ್ಡರ್ ಬಂದಿದೆ, ಸರ್ಕಾರದಿಂದ ಆರ್ಡರ್ ಬಂದಿದೆ. ಸರ್ಕಾರಕ್ಕೆ ಹೇಗ್ ಆರ್ಡರ್ ಹೋಗುತ್ತೆ? ಟೀಚರ್ಸ್ ಹೇಳಿದ್ರೆ ಮಾತ್ರ ಸರ್ಕಾರಕ್ಕೆ ಆರ್ಡರ್ ಹೋಗೋದಲ್ವಾ? ನಮ್ ಹಿಜಾಬ್ ಇಂದ ಏನ್ ತೊಂದರೆ ಆಗುತ್ತೆ ನಿಮ್ಗೆ? ಇಷ್ಟು ವರ್ಷ ಆಗ್ಲಿಲ್ಲ, ಇನ್ನು ಏನ್ ಆಗಲ್ಲ. ಇಷ್ಟು ವರ್ಷ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಉಡುಪಿ ಹಾಗೂ ಕುಂದಾಪುರ ಬಳಿಕ ಬೈಂದೂರಿನಲ್ಲೂ ಕೇಸರಿ ವರ್ಸಸ್ ಹಿಜಾಬ್ ವಿವಾದ ಶುರುವಾಗಿದೆ. ಬೈಂದೂರು ಸರ್ಕಾರಿ ಪಿಯು ಕಾಲೇಜಿಗೆ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಧರಿಸಿ ಬಂದಿದ್ರು. ಕೆಲ ಹಿಂದೂ ಸಂಘಟನೆಗಳು ಒತ್ತಾಯವಾಗಿ ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲ್ ಹಾಕಿಸವೆ ಎನ್ನಲಾಗಿದೆ. ಕೆಲ ಸಂಘಟಕರು ಬೈಂದೂರು ಕಾಲೇಜು ವಿದ್ಯಾರ್ಥಿಗಳಿಗೆ ಉದ್ದೇಶಪೂರ್ವಕವಾಗಿ ಶಾಲ್ ಹಾಕಿ ಕಳುಹಿಸಿದ್ದಾರೆ. ಆದರೆ ಕಾಲೇಜಿನಲ್ಲಿ ಎಂದಿನಂತೆ ಪಾಠ ಪ್ರವಚನ ಮುಂದುವರೆದಿದೆ. ಕಾಲೇಜು ಆಡಳಿತ ಮಂಡಳಿ ಧರ್ಮ ಸಂಕಟದಲ್ಲಿ ಸಿಲುಕಿದೆ. ಎಂತ ಮಾಡೋಕ್ಕಿಲ್ಲ, ನಾನೆಂತ ಮಾಡೋದು? ಇಶ್ಯೂ ಮಾಡಿ ಅಂತಿದ್ರ ಮಾರ್ರೆ. ಉಡುಪಿಯ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಹೈಕೋರ್ಟ್ ಮೆಟ್ಟಿಲೇರಿದ್ದು ಇದೀಗ ಕಾಲೇಜ್ ಪ್ರಿನ್ಸಿಪಾಲ್ ಶಾಸಕ ರಘುಪತಿ ಭಟ್ಗೆ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿದೆ. ಹಿಜಾಬ್ ಧರಿಸಲು ಅಡ್ಡಿಪಡಿಸುತ್ತಿದ್ದಾರೆ ಎಂದು 11 ಜನರ ವಿರುದ್ಧ ವಿದ್ಯಾರ್ಥಿನಿಯರು ಹೈಕೋರ್ಟ್ಗೆ ಮೊರೆ ಹೋಗಿದ್ರು. ಈಗ ವಿಚಾರಣೆಗಾಗಿ ಶಾಸಕರು ಸೇರಿ 11 ಮಂದಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಆಯಿಷಾ, ಹಜೀರಾ, ಅಲ್ಮಾಸ್, ರೇಷ್ಮಾ, ಫಾರೂಕ್, ಆಲಿಯಾ ಅಸಾದಿ, ಶಫಾ, ಶಮೀಂ, ಮುಸ್ಕಾನ್, ಜೈನಬ್ ಅವರಿಂದ ದೂರು ದಾಖಲಾಗಿದೆ. ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ನೇತೃತ್ವದ ಏಕಸದಸ್ಯ ಪೀಠದಿಂದ ವಿಚಾರಣೆ ನಡೀತಾ ಇದೆ. ಮಂಗಳವಾರಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಪದವಿ ಪೂರ್ವ ಕಾಲೇಜ್ ಉಪ ನಿರ್ದೇಶಕರು, ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕಾಲೇಜ್ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರುವ ರಘುಪತಿ ಭಟ್ ಮತ್ತು ಯಶ್ಪಾಲ್ ಸುವರ್ಣ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅರ್ಜಿದಾರರು ಮನವಿಯನ್ನ ಮಾಡಿದ್ರು. ಮೊದ್ಲಿಂದಲೂ ನಮ್ಮ ಅಕ್ಕ ತಂಗಿ ಎಲ್ಲ ಹಾಕೊಂಡ್ ಬಂದಿದ್ರು ಈ ಹಿಜಾಬನ್ನ. ಈಗಲೂ ನಾವು ಮೊನ್ನೆಯಿಂದ ನಮ್ಮ ಮನೆ ಫೆಬ್ರವರಿ 1st ವರೆಗೂ ನಾವು ಹಾಕೊಂಡ್ ಬಂದಿದ್ವಿ. 2nd ಇಂದ ಅವ್ರು ಅಲೌಡ್ ಇಲ್ಲ ಅಂತ ಹೇಳಿದ್ರು. ಭಿಕ್ಷೆ ಬೇಡ ಕೂತ್ಕೊಂಡಿದ್ದೀವಿ ನಾವು. ಊಟ ಮಾಡಿದ್ದು ಇಲ್ಲೇ. ಎಷ್ಟು ನಮ್ಮ ಮಕ್ಕಳು ಅಂತಾರೆ ಅವರು. ನಮ್ಗೆ ಇಷ್ಟು ಅವ್ರ ಮಕ್ಕಳಾಗಿದ್ರೆ ಅವ್ರು ಈ ತರ ಮಾಡ್ತಿದ್ದೀರಾ? ನಮಗೆ ಹಿಜಾಬ್ ಇಲ್ಲದೆ ನಮಗೆ ಬರ್ಲಿಕ್ಕೆ ಆಗುದಿಲ್ಲ ಕಾಲೇಜಿಗೆ. ತುಂಬಾ ಜನರ ಮನಸ್ಸಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇದು ನಮಗೆ ಫೋರ್ಸೇಬಲ್ ಮಾಡಿದ್ದು ಅಂತ. ಇಲ್ಲ, ಇದು ನಾವು ನಮ್ಮ ಇಷ್ಟದಿಂದ ಆಗ್ತಿದ್ವಿ. ಇದು ಸರ್ಕಾರ ಕಾಲೇಜ್ ಅಂತಾರೆ, ಸಾರ್ವಜನಿಕರಿಗಂತಾರೆ. ನಾವು ಸಾರ್ವಜನಿಕರಲ್ವಾ? ಹಾಗಾದ್ರೆ ನಮ್ಗೆ ಇಷ್ಟು ದಿನದಿಂದ ಹಿಜಾಬ್ ಅಲೌಡ್ ಇದ್ದಿತ್ತು, ನಿನ್ನೆಯಿಂದ ಯಾಕೆ ಹಿಜಾಬ್ ಅಲೌಡ್ ಇಲ್ಲ ಅಂತ ಹೇಳಿದ್ರು? ಕಾಲೇಜಲ್ಲಿ ಸಮಾನತೆ ಬೇಕು. ಇಲ್ಲಿ ಕಾಲೇಜ್ ಇರುವುದು ಯಾವುದೇ ಧರ್ಮಾಚರಣೆ ಮಾಡೋದಕ್ಕಲ್ಲ. ಎಲ್ಲರೂ ಇಲ್ಲಿ ಸಮಾನರಾಗಿರ್ಬೇಕು. ಯಾಕಂದ್ರೆ ಅದೊಂದು ಶಿಕ್ಷಣ ಸಂಸ್ಥೆ, ಅಲ್ಲಿ ಎಲ್ಲರೂ ಒಂದಾಗಿರ್ಬೇಕು. ಅದನ್ನು ಬಿಟ್ಕೊಂಡು ಇವರು ಮುಸಲ್ಮಾನ್ ಹುಡುಗಿಯರು ಹಿಜಾಬ್ ಅನ್ನು ಧರಿಸ್ಕೊಂಡು ಒಳಗೆ ಬರೋದು ಸರಿಯಲ್ಲ. ಅದು ಶಿಕ್ಷಣಕ್ಕೆ ಒಂದು ಅಪರಾಧ. ಇವರದ್ದು ಹಿಜಾಬ್ ಏನೇ ಇದ್ರು ಅವ್ರದ್ದು ಮಸೀದಿ ಮನೆಗಳೆಲ್ಲ ಇಟ್ಕೊಂಡು ಇವತ್ತು ಹಿಜಾಬ್ ಹಾಕೊಂಡು ಬರ್ತಾರೆ, ನಾಳೆ ಬುರ್ಕ ಹಾಕೊಂಡು ಬರ್ತಾರೆ, ನಾಡ್ದು ಗಂಡು ಮಕ್ಕಳೆಲ್ಲ ಪಂಚೆ ಉಟ್ಕ ಟೊಪ್ಪಿ ಎಲ್ಲ ಹಾಕಿ ಬಂದು ಇಲ್ಲಿ ನಮಾಜ್ ಮಾಡ್ತಾರೆ. ರಾಜ್ಯದಲ್ಲಿ ಹಿಜಾಬ್ ಕೇಸರಿ ಶಾಲು ಸಂಘರ್ಷಕ್ಕೆ ಅಂತ್ಯ ಹಾಡುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಶಾಲೆಗಳ ಮಾದರಿಯಲ್ಲಿ ಕಾಲೇಜುಗಳಲ್ಲೂ ಇನ್ಮುಂದೆ ಡ್ರೆಸ್ ಕೋಡ್ ಜಾರಿಗೊಳಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ರಾಜ್ಯದಲ್ಲಿ ಸಮವಸ್ತ್ರ ನಿಯಮ ಜಾರಿಗೆ ತರಲು ಮುಂದಾಗಿದೆ. ಡ್ರೆಸ್ ಕೋಡ್ ನಿಯಮ ಜಾರಿಗೆ ತರುವುದಕ್ಕೆ ಸರ್ಕಾರಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಕರ್ನಾಟಕ ಶಿಕ್ಷಣ ಕಾಯ್ದೆ 1983 ಮತ್ತು 1995 ಕಾಯ್ದೆಯಲ್ಲಿ ಸರ್ಕಾರಕ್ಕೆ
ಸಮವಸ್ತ್ರ ನೀತಿ ನಿಯಮ ಜಾರಿ ಮಾಡುವುದಕ್ಕೆ ಅಧಿಕಾರ ಇದೆ. ಈ ಅಧಿಕಾರ ಬಳಸಿಕೊಂಡು ಸಮವಸ್ತ್ರ ನಿಯಮ ಜಾರಿಗೆ ತರಲು ಸರ್ಕಾರ ನಿರ್ಧರಿಸಿದೆ. ಹೈಕೋರ್ಟ್ನಲ್ಲಿರೋ ಕೇಸ್ ತೀರ್ಪು ನೋಡಿಕೊಂಡು ಮುಂದಿನ ತೀರ್ಮಾನ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಲೆಗೆ ಹೋಗುವ ಮಗು ಶಿಕ್ಷಣ ಕಲಿಯಲು ಹೋಗಬೇಕು. ಮಕ್ಕಳಲ್ಲಿ ನಮ್ಮ ಧರ್ಮ ಯಾವುದು ಅನ್ನೋದು ಬರಬಾರದು. ಶಾಲಾ ಮಕ್ಕಳ ಮನಸ್ಸಿನಲ್ಲಿ ಧರ್ಮ ಬಂದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಒಂದೇ ಸಮವಸ್ತ್ರ ಧರಿಸಿದ್ರೆ ಯಾವುದೇ ಸಮಸ್ಯೆ ಬರಲ್ಲ. ಶಾಲಾ ಆಡಳಿತ ಮಂಡಳಿ ಯಾವ ಸಮವಸ್ತ್ರ ಮಾಡಿರುತ್ತೋ ಅದನ್ನ ಪಾಲಿಸಬೇಕು. ಇದನ್ನ ರಾಜಕಾರಣಕ್ಕೆ ಬಳಸುವ ಪ್ರಯತ್ನ ಮಾಡಬಾರದು ಅಂತ ಹೇಳಿದರು. ಶಾಲೆಯಲ್ಲಿರುವಂಥ ಮಗು ಆ ಮಗು ಶಿಕ್ಷಣ ಕಲಿಯೋಕೆ ಹೋಗೋದು. ನಂದು ಯಾವ ಧರ್ಮ, ನನ್ನ ಧರ್ಮದ ವ್ಯವಸ್ಥೆ ಅಲ್ಲಿ ಏನು ಮಾಡಬೇಕು, ಇದಾಗಬಾರ್ದಲ್ಲಿ. ಜಾತಿ ಧರ್ಮ ಸ್ಕೂಲಲ್ಲಿ ಬಂದುಬಿಟ್ರೆ ಮಕ್ಕಳ ಭಾವನೆಯಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗಾಗಿ ತುಂಬ ಸ್ಪಷ್ಟ ಕೋರ್ಟ್ ಏನು ಹೇಳುತ್ತೆ, ಸಂವಿಧಾನ ಏನು ಹೇಳುತ್ತೆ, ಇದೆಲ್ಲ ಹೌದು, ನಾನು ಇಲ್ಲ ಅನ್ನಲ್ಲ, ಮನುಷ್ಯರು ನಾವು. ಹಾಗಾಗಿ ಶಾಲೆ ಮೇಲಿಂದ ಎಲ್ಲ ಮಕ್ಕಳು ಒಂದೇ ರೂಪದಲ್ಲಿ ಇದ್ದುಬಿಟ್ರೆ ಇದ್ಯಾವ ಸಮಸ್ಯೆನೂ ಬರೋಲ್ಲ. ಹಾಗಾಗಿ ಶಿಸ್ತಿನಿಂದ ಯಾವ ಯೂನಿಫಾರ್ಮ್ ಹಾಕ್ಕೋಬೇಕು ಅಂತ ಶಾಲೆಗಳಲ್ಲಿ ಹೇಳಿರ್ತಾರೆ ಆಡಳಿತ ಮಂಡಳಿಯವರು, ಆ ಯೂನಿಫಾರ್ಮ್ ಹಾಕ್ಕೊಂಡ್ಬಿಟ್ರೆ ಸಮಸ್ಯೆ ಇಲ್ಲ. ಕೆಲವು ರಾಜಕಾರಣಕ್ಕೋಸ್ಕರ ಇದನ್ನು ಬಳಸುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅದನ್ನು ನಾನು ಬಹಳ ಉಗ್ರವಾಗಿ ಇದನ್ನು ಖಂಡನೆ ಮಾಡ್ತೇನೆ. ಹಿಂದೂ ಮುಸ್ಲಿಂ ಎಲ್ಲ ಮಕ್ಕಳು ಕೂಡ ಶಾಲೆಯಲ್ಲಿ ಅಂಟಮಂತ್ರದಂತೆ ಆಗ್ತದೆ. ಉಡುಪಿಯಲ್ಲಿ ಶುರುವಾದ ಕೇಸರಿ ವರ್ಸಸ್ ಹಿಜಾಬ್ ವಿವಾದ ಬೆಳಗಾವಿಗೂ ಕಾಲಿಟ್ಟಿದೆ. ರಾಮದುರ್ಗದಲ್ಲಿರುವ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಕಾಲೇಜಿಗೆ ಆಗಮಿಸಿದ್ದಾರೆ. ವಿದ್ಯಾರ್ಥಿಗಳು ಕೇಸರಿ ಶಾಲ್ ಧರಿಸಿ ಕಾಲೇಜಿಗೆ ಆಗಮಿಸುತ್ತಿದ್ದಂತೆ ಸ್ಥಳಕ್ಕೆ ತೆರಳಿದ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಕೂಡಲೇ ಕೇಸರಿ ಶಾಲನ್ನು ತೆಗೆಸಿ ವಿದ್ಯಾರ್ಥಿಗಳಿಗೆ ಪೊಲೀಸರು ಬುದ್ಧಿವಾದ ಹೇಳಿದರು. ನಿನ್ನೆಯೂ ವಿದ್ಯಾರ್ಥಿಗಳು ಕೇಸರಿ ಶಾಲ್ ಧರಿಸಿ ಕಾಲೇಜಿಗೆ ಬಂದಿದ್ರು. ಇಂದು ಕೂಡ ಕಾಲೇಜಿಗೆ ಕೇಸರಿ ಶಾಲ್ ಧರಿಸಿ ಬಂದ ವಿದ್ಯಾರ್ಥಿಗಳಿಗೆ ಪೊಲೀಸರು ಕೋಮು ಸೌಹಾರ್ದತೆ ಪಾಠ ಬೋಧಿಸಿದ್ದಾರೆ. ಆದರೆ ಕಾಲೇಜಿಗೆ ಸಂಬಂಧ ಇಲ್ಲದ ಕೆಲ ಯುವಕರು ಕೇಸರಿ ಶಾಲ್ ಧರಿಸಿಕೊಂಡು ಬರ್ತಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಪೊಲೀಸರು ಅವರಿಗೆ ವಾರ್ನಿಂಗ್ ಮಾಡಿದ್ದಾರೆ. ಹಿಜಾಬ್ ವಿವಾದದ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಮವಸ್ತ್ರ ಕಡ್ಡಾಯ ಮಾಡಬೇಕು ಅಂತ ಸರ್ಕಾರ ಹೇಳಿಲ್ಲ. ಬಿಜೆಪಿಯವರು ವಿಷಯವನ್ನ ದೊಡ್ಡದು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಕೇಸರಿ ಶಾಲ್ ಹಾಕೊಂಡು ಬರ್ತಾರೆ ಎಂದಿದ್ದಾರೆ. ಅಲ್ಲದೆ ಹಿಜಾಬ್ ಮೊದಲಿನಿಂದಲೂ ಇತ್ತು, ಆದರೆ ಕೇಸರಿ ಶಾಲು ಮೊದಲಿನಿಂದಲೂ ಇತ್ತಾ ಅಂತ ಪ್ರಶ್ನಿಸಿದ್ದಾರೆ. ಕೋರ್ಟ್ ನಿರ್ಧಾರ ನೋಡಿಕೊಂಡು ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ ಅಂತ ಸಿದ್ದರಾಮಯ್ಯ ಹೇಳಿದರು. ಏನು ಮಾಜಿ ಸಿಎಂ ಬಿಎಸ್ವೈ ಮಾತನಾಡಿದ್ದು ಸರ್ಕಾರ ಎಲ್ಲವನ್ನೂ ಗಮನಿಸ್ತಾ ಇದೆ, ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅದಾಕೋದು ಬೇಡ, ಇದಾಕೋದು ಬೇಡ, ಎಲ್ಲಿ ಇವರು ಮೊದಲಿಂದ ಹಾಕ್ತಾರೆ, ಅವ್ರು ಹಾಕತ್ತಿದ್ರ, ಅವರು ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ. ಇದು ಎಲೆಕ್ಷನ್ ಬಂದಾಗೆಲ್ಲ ಇಂಥದೇ ವಿಚಾರಗಳನ್ನ ಅವ್ರು ರೈಸ್ ಮಾಡೋದು. ಜನಪರವಾದಂಥ ವಿಚಾರಗಳನ್ನ ಯಾವುದೂ ರೈಸ್ ಮಾಡಲ್ಲ. ಸರ್ಕಾರ ಇದು ಹಿಂದೆ 1 ತಿಂಗಳಾಯಿತು ಶುರುವಾಗಿ. ಗೌರ್ಮೆಂಟ್ ಈಸ್ ಕೀಪಿಂಗ್ ಕ್ವೈಟ್. ನೋಡ್ತಾ ಇದ್ದಾರೆ ಇವೆಲ್ಲ ಗಲಾಟೆ ಆಗ್ತಾ ಇದೆ. ಪ್ರಿನ್ಸಿಪಾಲು ಹೊರಗಡೆ ಬಂದು ಗೇಟ್ ಹಾಕ್ತಾನೆ. ಗೌರ್ಮೆಂಟ್ ಈಸ್ ಕೀಪಿಂಗ್ ಕ್ವೈಟ್. That is why they went to the court. Matter is pending before the court. Let the judgment comes from the court. ಕಾಮೆಂಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನಾನು ಸಹ ಎಲ್ಲವನ್ನ ನೋಡ್ತಾ ಇದ್ದೇನೆ. ಸೂಕ್ತವಾದ ಸಮಯದಲ್ಲಿ ಸೂಕ್ತ ಕ್ರಮವನ್ನು ಸರ್ಕಾರ ಕಾಮೆಂಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನಾನು ಸಹ ಎಲ್ಲವನ್ನ ನೋಡ್ತಾ ಇದ್ದೇನೆ. ಸೂಕ್ತವಾದ ಸಮಯದಲ್ಲಿ ಸೂಕ್ತ ಕ್ರಮವನ್ನು. ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಗರಂ ಆಗಿದ್ದು, ಸಿದ್ದರಾಮಯ್ಯ ಕಾನೂನಿನ ಬಗ್ಗೆ ಮಾತನಾಡಿದ್ದಾರೆ. ನಾನು ಕಾನೂನಿನಲ್ಲಿ ಪಂಡಿತ ಅಲ್ಲ. ಸಂವಿಧಾನ ಎಲ್ಲರಿಗೂ ಧಾರ್ಮಿಕ ಹಕ್ಕು ಕೊಟ್ಟಿದೆ. ಸಮುದಾಯ ಹಕ್ಕು ಬಹಳ ಮುಖ್ಯ ಅನ್ನೋದಾಗಿ ಬಹಳಷ್ಟು ತೀರ್ಪನ್ನ ಕೋರ್ಟ್ ನೀಡಿದೆ. ಸಿದ್ದರಾಮಯ್ಯ ಇಂತಹದನ್ನೆಲ್ಲ ಓದ್ಕೊಂಡು ನಂತರ ಮಾತನಾಡಬೇಕು ಅಂತ ಬಿಸಿ ನಾಗೇಶ್ ಹೇಳಿದರು. ಎಸ್ಟಿಎಂಸಿಗಳು ತನ್ನ ಅಧಿಕಾರ ಬಳಸಿ ಸಮವಸ್ತ್ರವನ್ನ ಮೊದಲೇ ಪರಿಚಯಿಸಿತ್ತು. ಎಲ್ಲಾ ಶಾಲೆಗಳಿಗೂ ಈ ರೂಲ್ಸ್ ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಮಕ್ಕಳ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಆ ಪೋಷಕರು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಎಸ್ಡಿಎಂಸಿ ಹಾಕಿರುವಂತ ಯೂನಿಫಾರ್ಮ್ ಅನ್ನ ನಾವು ಫಾಲೋ ಮಾಡ್ತೀವಿ ಅಂತ. ಅದನ್ನ ಅವ್ರು ನೋಡ್ಬೇಕು ತಾನೆ. ನೋಡ್ದೆ ಹೇಳ್ದೆ ನಿನ್ನೆ ತಂಕಿತ್ತಿಲ್ಲ ಇವತ್ತೇ ಬಂದ ಅಂತ ಹೇಳ್ಬೇಕಾರೆ ಮಾಜಿ ಸಿಎಂ ದುಃಖ ಆಗತ್ತೆ. ಸ್ವತಃ ಲಾಯರು ಸ್ವತಃ ಅವ್ರ ಕಾಲದಲ್ಲೇ ರೂಲ್ಗಳನ್ನ ಮಾಡಿದ್ದಾರೆ. ಆ ರೂಲ್ಗಳನ್ನೂ ಓಟಿನ ಆಸೆಗೋಸ್ಕರ ರೂಲ್ನ ಫ್ಲೋಟ್ ಮಾಡಿ ಅಂತೇಳಿ ಟಿವಿ ಮುಂದೆ ಬಂದು ಹೇಳ್ತಾರೆ ಅಂದ್ರೆ ತುಂಬಾ ದುಃಖ ಆಗುತ್ತೆ. ರಾಜ್ಯದಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ ಸಂಬಂಧ ಬೆಳಗಾವಿಯಲ್ಲಿ ಶ್ರೀರಾಮ್ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಜಾಬ್ ವಿವಾದ 2 ತಿಂಗಳಿನಿಂದ ನಡೀತಾ ಇದೆ. ಆಗಲೇ ವಿದ್ಯಾರ್ಥಿನಿಯರನ್ನ ಕಾಲೇಜಿನಿಂದ ಅಮಾನತು ಮಾಡಬೇಕಾಗಿತ್ತು. ಆಗ ರಾಜ್ಯವ್ಯಾಪಿ ವಿಸ್ತಾರ ಆಗ್ತಾ ಇರಲಿಲ್ಲ. ಹಿಜಾಬ್ ಬಗ್ಗೆ ನಿಮಗೆ ಹಕ್ಕು ಸ್ವಾತಂತ್ರ್ಯ ಇರಬಹುದು, ಕಾಲೇಜಿನ ಹೊರಗಡೆ ಸ್ವತಂತ್ರವಾಗಿರಬಹುದು, ಆದರೆ ಕಾಲೇಜಿನ ನೀತಿ ನಿಯಮವನ್ನ ಪಾಲಿಸಬೇಕು. ಕಾಲೇಜಿನ ಆವರಣದಲ್ಲಿದ್ದರೆ ಕಾಲೇಜ್ ನಿಯಮದಲ್ಲಿರಬೇಕು ಅಂತ ಮುತಾಲಿಕ್ ಹೇಳಿದರು. ಮುಸ್ಲಿಂ ವಿದ್ಯಾರ್ಥಿನಿಯರ ಹಿಂದೆ ಎಸ್ಡಿಪಿಐ ಮತ್ತು
ಪಿಎಫ್ಐ ಎಂಐಎಂ ಸಂಘಟನೆ ಇದೆ. ಇವರ ನೀಚ ಕೃತ್ಯಕ್ಕೆ ವಿದ್ಯಾರ್ಥಿನಿಯರು ಬಲಿಯಾಗ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಹಿಜಾಬದ್ದು ಕಳೆದ 2 ತಿಂಗಳಿಂದ ನಡೀತಾ ಇದೆ. ಮೊದಲೇದು ಆ ಶಾಲಾ ಆಡಳಿತ ಮಂಡಳಿಯವರು ಇಮ್ಮಿಡಿಯೇಟ್ ಅವರನ್ನು ಸಸ್ಪೆಂಡ್ ಮಾಡಿದರೆ 2 ತಿಂಗಳು ಈ ಚರ್ಚೆ ಆಗ್ತಾ ಇರಲಿಲ್ಲ, ಇದರ ವಿಸ್ತಾರ ಆಗ್ತಾ ಇರಲಿಲ್ಲ. ಈಗ ನಿಧಾನವಾಗಿ ಅದು ಪಸರಿಸ್ತಾ ಇದೆ ಅಂತನ್ನುವಂಥದ್ದು ಗಮನಕ್ಕೆ ಬರ್ತಾ ಇದೆ. ನೋಡಿ, ಹಿಜಾಬ್ ಅನ್ನುವಂಥದ್ದು ನಿಮ್ಮ ಹಕ್ಕಿರ್ಬೋದು, ನಿಮಗೆ ಸ್ವಾತಂತ್ರ್ಯ ಇರ್ಬೋದು, ಆದರೆ ಸ್ವಾತಂತ್ರ್ಯ ಎಲ್ಲಿ ಅಂತಂದರೆ ಹೊರಗಡೆಗೆ ಕಾಲೇಜಿನ ಆವರಣದ ಒಳಗಡೆ ಇಟ್ಟ ಮೇಲೆ ಕಾಲೇಜಿನ ನೀತಿ ನಿಯಮ ಇದೆ, ಅದರ ಪ್ರಕಾರನೇ ನಡ್ಕೊಳ್ಬೇಕು. ಅಲ್ಲಿ ಹಿಜಾಬ್ ಹಾಕೊಳ್ತೀನಿ, ಅಲ್ಲಿ ಬುರ್ಕಾ ಹಾಕೊಳ್ತೀನಿ ಅಂತಂದ್ರೆ. ಮಾರ್ಚ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಸದ್ದಿಲ್ಲದೆ ದೆಹಲಿ ಹಾಗೂ ಬೆಂಗಳೂರಿನಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಸೋಮವಾರ ಸಿಎಂ ಬೊಮ್ಮಾಯಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಸಚಿವಗಿರಿಗೆ ಸಿಎಂ ಮೇಲೆ ಭಾರಿ ಒತ್ತಡ ಹೇರ್ತಿದ್ದಾರೆ. ಆಕಾಂಕ್ಷಿಗಳು ಕೂಡ ಸೋಮವಾರವೇ ದೆಹಲಿಗೆ ದೌಡಾಯಿಸಲಿದ್ದಾರೆ. ಎಂಪಿ ರೇಣುಕಾಚಾರ್ಯ, ಯತ್ನಾಳ್ ಭಾರಿ ಸರ್ಕಸ್ ಮಾಡ್ತಿದ್ದಾರೆ. ದೆಹಲಿಗೆ ಮೊದಲ ಬಾರಿಗೆ ಒಟ್ಟಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವಗಿರಿಗೆ ಒತ್ತಾಯಿಸಲು ಪ್ಲಾನ್ ನಡೆಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಹಿನ್ನೆಲೆಯಲ್ಲಿ ಸಿಎಂ ನಿವಾಸಕ್ಕೆ ಆಕಾಂಕ್ಷಿಗಳ ದಂಡ ಹರಿದು ಬರ್ತಾ ಇದೆ. ಸಿಎಂ ಆರ್ಟಿ ನಗರದ ನಿವಾಸಕ್ಕೆ ಬಂದು ಶಾಸಕರು ಒತ್ತಡ ಹಾಕ್ತಿದ್ದಾರೆ. ಇಂದು ಆರ್ಟಿ ನಗರದ ನಿವಾಸದಲ್ಲಿ ಆರ್ ಶಂಕರ್ ಸಿಎಂ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ. ಉಪಸಭಾಪತಿ ಆನಂದ್ ಮಾಮನಿ ಕೂಡ ಸಿಎಂ ಮನೆಗೆ ಬಂದು ತಮಗೂ ಸಚಿವ ಸ್ಥಾನ ನೀಡುವಂತೆ ಒತ್ತಡ ಹೇರಿದ್ದಾರೆ. ಈ ಹಿಂದೆ ಸಂಪುಟದಲ್ಲಿ ಸ್ಥಾನ ಸಿಗದೇ ಇರುವುದಕ್ಕೆ ಅಸಮಾಧಾನಗೊಂಡಿದ್ದ ಆನಂದ್ ಮಾಮನಿ ವಿಧಾನಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಕ್ಕೂ ಸಜ್ಜಾಗಿದ್ರು. ಬಳಿಕ ಮನವೊಲಿಕೆ ಮಾಡಲಾಗಿತ್ತು. ಇನ್ನು ಕಳೆದ ಬಾರಿ ಸಚಿವರಾಗಿದ್ದ ಆರ್ ಶಂಕರ್ ಈಗ ಮತ್ತೆ ಲಾಭಿ ಮಾಡ್ತಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಸಿಡಿ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ಎಸ್ಐಟಿಯಿಂದ 1ನೇ ಎಸಿಎಂಎಂ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಕೆಯಾಗಿದ್ದು, ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿದೆ. ಐಜಿಪಿ ಸೋಮೇಂದು ಮುಖರ್ಜಿ ನೇತೃತ್ವದ ಎಸ್ಐಟಿ ಟೀಮ್ನಿಂದ ತನಿಖೆ ನಡೆದಿತ್ತು. ಇಂದು 1ನೇ ಎಸಿಎಂಎಂ ಕೋರ್ಟ್ಗೆ ತನಿಖಾಧಿಕಾರಿ ಎಸಿಬಿ ಕವಿತಾ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಯುವತಿ ಕೊಟ್ಟಿದ್ದ ದೂರಿನಲ್ಲಿ ಸತ್ಯಾಂಶ ಇಲ್ಲ, ಯುವತಿಯ ಆರೋಪಗಳಿಗೆ ಸಾಕ್ಷ್ಯಾಧಾರ ಇಲ್ಲ ಅಂತ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಕ್ಲೀನ್ ಸಿಟ್ ಸಿಗುತ್ತಲೇ ರಮೇಶ್ ಜಾರಕಿಹೊಳಿ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಆರೋಪ ಮುಕ್ತ ಆಗುವುದನ್ನೇ ಕಾಯ್ತಾ ಇದ್ದ ರಮೇಶ್ ಜಾರಕಿಹೊಳಿ ಈಗ ಸಚಿವ ಸ್ಥಾನಕ್ಕೆ ಮತ್ತಷ್ಟು ಲಾಭಿ ಜೋರು ಮಾಡಿದ್ದಾರೆ. ಮತ್ತೆ ಸಿಎಂ ಹಾಗೂ ಹೈಕಮಾಂಡ್ ಮೇಲೆ ಒತ್ತಡ ಹೇರೋ ಸಾಧ್ಯತೆ ಇದ್ದು ಸೋಮವಾರ ದೆಹಲಿಗೆ ಹೋಗ್ತಿದ್ದಾರೆ ರಮೇಶ್ ಜಾರಕಿಹೊಳಿ. ಥಿಯೇಟರ್ಗಳಲ್ಲಿ ಶೇಕಡಾ 100% ಅನುಮತಿಗಾಗಿ ಚಿತ್ರರಂಗ ಸಿಎಂಗೆ ಮನವಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇಂದು ಆರೋಗ್ಯ ಇಲಾಖೆ ಜೊತೆ ಸಿಎಂ ಬೊಮ್ಮಾಯಿ ಮಹತ್ವದ ಸಭೆ ನಡೆಸಲಿದ್ದಾರೆ. ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಜೊತೆ ಸಭೆ ನಡೆಸಿ ಥಿಯೇಟರ್ ಪೂರ್ಣ ಆರಂಭಕ್ಕೆ ಅನುಮತಿ ನೀಡುವ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಥಿಯೇಟರ್ ಜೊತೆಗೆ ಜಿಮ್, ಸ್ವಿಮ್ಮಿಂಗ್ ಪೂಲ್ಗೂ ಷರತ್ತುಬದ್ಧ ಅನುಮತಿ ನೀಡುವ ಸಾಧ್ಯತೆ ಇದೆ. 100% ಸೀಟಿಂಗ್ಗೆ ಅನುಮತಿ ಸಿಕ್ಕರೆ ಸಾಕಷ್ಟು ಚಿತ್ರಗಳು ರಿಲೀಸ್ ಆಗಲಿದೆ. ಪ್ರೇಮ್ ನಿರ್ದೇಶನದ ಏಕಲವ್ಯ ಜೊತೆಗೆ ವರದ, ಲವ್ ಮಾಕ್ಟೇಲ್ 2, ಓಲ್ಡ್ ಮಾಂಗ್ ಚಿತ್ರಗಳು ರಿಲೀಸ್ಗೆ ರೆಡಿಯಾಗಿದೆ. ತಜ್ಞರ ವರದಿ ಆಧಾರದ ಮೇಲೆ ಇಂದು ಚರ್ಚೆ ಮಾಡಿ ಎಲ್ಲದಕ್ಕೂ 100% ಅನುಮತಿ ನೀಡುವ ಸಾಧ್ಯತೆ ಇದೆ. ರಾಮನಗರದ ಅಂಗನವಾಡಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಭಿಯಾನ ಮಾಡಿದೆ ಅಂತ ಬಿಜೆಪಿ ಮುಖಂಡರು ಆರೋಪ ಮಾಡುತ್ತಿದ್ದಾರೆ. ಕೊತ್ತಿಪುರದ 21ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಂಗನವಾಡಿ ಕಟ್ಟಡ ದುರುಪಯೋಗ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಹಾಲಪ್ಪ ಆಚಾರ್, ಯಾರೇ ಆಗಲಿ ಅಂಗನವಾಡಿ ಕಟ್ಟಡ ದುರ್ಬಳಕೆ ಮಾಡುವುದು ತಪ್ಪು. ಸರ್ಕಾರಿ ಕಟ್ಟಡದಲ್ಲಿ ಅಭಿಯಾನ ಮಾಡುವುದಕ್ಕೆ ನನ್ನ ವಿರೋಧ ಇದೆ ಅಂತ ಹೇಳಿದ್ದಾರೆ. ಇನ್ನು ಸಂಪುಟ ವಿಸ್ತರಣೆ ಬಗ್ಗೆ ಪ್ರತಿಕ್ರಿಯಿಸಿದ ಹಾಲಪ್ಪ ಆಚಾರ್, ರಾಷ್ಟ್ರೀಯ ನಾಯಕರ ಆದೇಶದ ಪ್ರಕಾರ ನಾವು ನಡ್ಕೊಳ್ತೇವೆ ಅಂತ ಹೇಳಿದರು. ಚಿಕ್ಕಮಗಳೂರಿನಲ್ಲಿ ಬಹಿಷ್ಕಾರದ ಪಿಡುಗಿನ ಅಂಟು ರೋಗ ಇನ್ನೂ ನಿಂತಿಲ್ಲ. ದಲಿತ ಯುವತಿಯನ್ನ ಮದುವೆಯಾದ ಯುವಕನ ಕುಟುಂಬಕ್ಕೆ ಸ್ವಜಾತಿಯವರು ಬಹಿಷ್ಕಾರ ಹಾಕಿದ ಘಟನೆ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸೋಮಶೇಖರ್ ಎಂಬಾತ ದಲಿತ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ದಲಿತ ಯುವತಿಯನ್ನ ಮದುವೆಯಾಗಿದ್ದಕ್ಕೆ ಸೋಮಶೇಖರ್ ಕುಟುಂಬಕ್ಕೆ ಸ್ವಜಾತಿ ಮುಖಂಡರು ಬಹಿಷ್ಕಾರ ಹಾಕಿದ್ದಾರೆ. ಇವರ ಜೊತೆ ಮಾತನಾಡಿದವರಿಗೂ 5,000 ದಂಡ ವಿಧಿಸೋ ಎಚ್ಚರಿಕೆ ನೀಡಿದ್ದಾರೆ. ಸೋಮಶೇಖರ್ ಕುಟುಂಬದ ಜೊತೆ ಯಾರೂ ಮಾತನಾಡುವಂತಿಲ್ಲ, ಯಾವುದೇ ಕಾರ್ಯಕ್ರಮಕ್ಕೂ ಕರೆಯುವಂತಿಲ್ಲ. ಈ ಬಹಿಷ್ಕಾರದಿಂದ ಬೇಸತ್ತ ಈ ಕುಟುಂಬ ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳ್ಳಲು ಚಿಂತನೆ ನಡೆಸಿದೆ. ಕೊನೆಗೆ ಹಿಂದೂ ಧರ್ಮದ ಮುಖಂಡರು ಬಂದು ಕುಟುಂಬದ ಮನವೊಲಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸಿಂಗನಾಳ ಗ್ರಾಮಕ್ಕೆ ಸುಗಮ ಸಂಚಾರಕ್ಕೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸುವ ಕಾಮಗಾರಿ ನಡೆದಿದೆ. ಆದರೆ ಇಲ್ಲಿ ಕಳಪೆ ಕಾಮಗಾರಿ ಮಾಡಲಾಗ್ತಾ ಇದೆ ಎಂಬ ಕಾರಣಕ್ಕೆ ಸಿಂಗನಾಳ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದಿದೆ. ಸಿಂಗನಾಳ ಗ್ರಾಮದಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಲಾಗ್ತಾ ಇದೆ. ಕಾಮಗಾರಿ ಪರಿಶೀಲನೆಗೆ ಬಂದ ಅಧಿಕಾರಿಗಳ ತಂಡದೊಂದಿಗೆ ಗ್ರಾಮಸ್ಥರು ವಾಗ್ವಾದ ನಡೆಸಿದ್ರು. ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಸರಿಯಾದ ರೀತಿ ಕಾಂಕ್ರೀಟ್ ಹಾಕಿಲ್ಲ, ನೀರು ಹರಿವು ಇರುವ ಕಡೆ ಬ್ರಿಡ್ಜ್ ನಿರ್ಮಿಸುವುದು ಬಿಟ್ಟು ಬೇರೆ ಕಡೆ ನಿರ್ಮಿಸುತ್ತಿದ್ದಾರೆ ಅಂತ ಜನ ಆಕ್ರೋಶ ಹೊರಹಾಕಿದ್ರು.
ಚಿತ್ರದುರ್ಗದಲ್ಲಿ ಜಮೀನು ಮಾಲೀಕನೊಬ್ಬ ಗ್ರಾಮದ ಮುಖ್ಯ ರಸ್ತೆಯನ್ನೇ ಅಗೆದು ಹಾಕಿದ ಘಟನೆ ನಡೆದಿದೆ. ಮೇಗಳಹಳ್ಳಿ ಗ್ರಾಮದಲ್ಲಿ ರಸ್ತೆಗೆ ಗುಂಡಿ ತೆಗೆದು ಜನ ಓಡಾಡದಂತೆ ಮಾಡಿದ್ದಾನೆ. ಕಡ್ಲೆಕುಂದು ಗ್ರಾಮದ ಮಂಜಪ್ಪ ಹಾಗೂ ರಂಗಪ್ಪ ರಸ್ತೆ ಬಂದ್ ಮಾಡಿದ್ದಾರೆ. ರಸ್ತೆ ಇರುವ ಜಾಗ ನಮ್ದು, ಜಮೀನು ನಮ್ದು ಅಂತ ಜನರಿಗೆ ಆವಾಜ್ ಹಾಕಿದ್ದಾರೆ. ಮೇಗಳಹಳ್ಳಿ ಸರ್ವೆ ನಂಬರ್ 10 ಮತ್ತು 11ರಲ್ಲಿ ಜನರು ಓಡಾಡೋಕೆ ರಸ್ತೆ ಇತ್ತು. ಆದರೆ ಪೂರ್ವಜರು ನಕಾಶೆ ರಸ್ತೆ ಬದಲಿಸಿ ಬದುವಿನಲ್ಲಿ ಓಡಾಡೋಕೆ ರಸ್ತೆ ಬಿಟ್ಟಿದ್ರು ಅಂತಿದ್ದಾರೆ ಜನ. ಈಗ ರಸ್ತೆ ಅಗೆದು ಓಡಾಡೋಕೆ ಅಡ್ಡಿ ಮಾಡಿದ್ದಾರೆ. ದಯವಿಟ್ಟು ದಾರಿ ಬಿಡಿಸಿಕೊಡಿ ಅಂತ ಜನರು ತಹಸೀಲ್ದಾರ್ ಹಾಗೂ ಡಿಸಿಗೆ ಮನವಿ ಮಾಡಿದ್ದಾರೆ. ಆಸ್ತಿಗಾಗಿ ಬದುಕಿದ್ದ ಅಜ್ಜಿಯನ್ನೇ ಸತ್ತಿದ್ದಾರೆ ಎಂದು ದಾಖಲೆ ಸೃಷ್ಟಿಸಿದ ಘಟನೆ ಚಿಕ್ಕಮಗಳೂರಿನ ಎನ್ಆರ್ಪುರ ಪಟ್ಟಣದಲ್ಲಿ ನಡೆದಿದೆ. ಸಾರಮ್ಮ ಎಂಬ ವೃದ್ಧೆಯ ಆಸ್ತಿ ಕಬಳಿಕೆಗೆ ಯತ್ನ ನಡೆದಿದೆ ಎನ್ನಲಾಗಿದ್ದು, ಅಧಿಕಾರಿಗಳು ಬದುಕಿರುವಾಗಲೇ ಮರಣ ಪತ್ರ ನೀಡಿದ್ದಾರೆ. ನಕಲಿ ಮರಣ ಪತ್ರ ವಂಶವೃಕ್ಷ ಸೃಷ್ಟಿಸಿದ್ದು, ವೃದ್ಧೆ ಬದುಕಿದ್ದ ಬಗ್ಗೆ ಪರಿಶೀಲನೆ ಮಾಡದೆ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದಾರೆ. ಇಟಿ ಬಾಬು, ಶ್ರೀಜಾ ಎಂಬುವವರ ವಿರುದ್ಧ ನಕಲಿ ದಾಖಲೆ ಸೃಷ್ಟಿಸಿದ ಆರೋಪ ಕೇಳಿಬಂದಿದೆ. ಅಜ್ಜಿ ಸಂಬಂಧಿಕರಿಂದಲೇ ಆಸ್ತಿಗಾಗಿ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಎನ್ನಲಾಗಿದೆ. ಸೂಕ್ತ ನ್ಯಾಯ ಒದಗಿಸುವಂತೆ ಅಜ್ಜಿ ಅಳಲು ತೋಡ್ಕೊಂಡಿದ್ದಾರೆ. ಬಾಳೆಕೊಪ್ಪ ಬಳಿ ಅಜ್ಜಿಗೆ ಸೇರಿದ 1 ಎಕರೆ 16 ಗುಂಟೆ ಜಮೀನಿದೆ. ಕೊರೋನಾ ಸಮಯದಲ್ಲಿ ಮಗಳ ಮನೆಗೆ ಅಜ್ಜಿ ತೆರಳಿದಾಗ ಅಜ್ಜಿ ಸಾವನ್ನಪ್ಪಿದೆ ಅಂತ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ನನ್ನ ಜಮೀನು ವಾಪಸ್ ಕೊಡಿಸುವಂತೆ ಸಾರಮ್ಮ ತಹಸೀಲ್ದಾರ್ಗೆ ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ವಿವೇಕನಗರದ ಹೊನ್ನಾರ್ಪೇಟೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಕಾರ್ ಗ್ಯಾರೇಜ್ ಹೊತ್ತಿ ಉರಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಕಾರ್ ಗ್ಯಾರೇಜ್ ಸಂಪೂರ್ಣ ಭಸ್ಮವಾಗಿದೆ. ನಾಸೀರ್ ಎಂಬುವರ ಗ್ಯಾರೇಜ್ನಲ್ಲಿದ್ದ 3 ಬೈಕ್, 4 ಕಾರ್ಗಳು ಬೆಂಕಿಗಾಹುತಿಯಾಗಿವೆ. ಅಲ್ಲದೆ ಗ್ಯಾರೇಜ್ನಲ್ಲಿದ್ದ 2 ಸಿಲಿಂಡರ್ ಸ್ಫೋಟವಾಗಿದ್ದು, ಸ್ಫೋಟದ ತೀವ್ರತೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸತತ 1.5 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದ್ದಾರೆ. ಅದೃಷ್ಟಕ್ಕೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಹಾಸನದಲ್ಲಿ ಕಳ್ಳರು ರಾಸಾಯನಿಕ ಗೊಬ್ಬರ ಚೀಲವನ್ನು ಕದ್ದೊಯ್ದಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೆಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಶ್ರೀ ಮಂಜುನಾಥೇಶ್ವರ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯಲ್ಲಿ ಈ ಕಳ್ಳತನ ನಡೆದಿದೆ. ಗೊಬ್ಬರದ ಚೀಲವನ್ನ ಖರೀದಿಸಿದ್ದ ಮುದಗೆರೆ ಗ್ರಾಮದ ರೈತ ಊಟಕ್ಕೆಂದು ತೆರಳಿದ್ದ ಈ ವೇಳೆ ಟಾಟಾ ಏಸ್ ವಾಹನದಲ್ಲಿ ಆಗಮಿಸಿದ 2 ಖದೀಮರು ಗೊಬ್ಬರದ ಚೀಲ ತುಂಬಿಕೊಂಡು ಪರಾರಿಯಾಗಿದ್ದಾರೆ. ಗೊಬ್ಬರ ತುಂಬಿದ ಚೀಲವನ್ನ ಕದ್ದೊಯ್ದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.